ಮೆಟಲ್ ಸಿಲ್ವರ್ ಕೋಟಿಂಗ್ ಅಲ್ಲಿ ಬಂದಿದೆ. ಬ್ಯಾಂಗಲ್ಸ್ ಸೆಟ್ ತಗೊಂಡಿದೀನಿ. ಇದು ಪ್ಲೇನ್ ಆಗಿ ಯಾವಾಗ್ಲೂ ಕೊಡೋದಕ್ಕಿಂತ ಈ ತರ ಬ್ಲೌಸ್ ಪೀಸಸ್ ಕೊಟ್ರೆ ಚೆನ್ನಾಗಿರುತ್ತೆ. ಆರ್ಗನ್ಸಾ ಬ್ಯಾಗ್ಸ್ ತಗೊಂಡಿದೀನಿ ಪುಟಾಣಿದು, ಬಿಕಾಸ್ ಆಗಿತ್ತು ಡ್ರೈ ಫ್ರೂಟ್ಸ್ ಏನಾದ್ರು ಹಾಕಿ ಕೊಡೋದಕ್ಕೆ. ಇದು ನೋಡಿ ಪುಟಾಣಿ ಬಾಟಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅರಿಶಿನ ಕುಂಕುಮ ಗಣೇಶ. ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಅಂಡ್ ಇವತ್ತಿನ ನನ್ನ ವ್ಲಾಗ್ ಏನಾಗಿರುತ್ತೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್. ಏನಂದ್ರೆ ಹಬ್ಬದ ಶಾಪಿಂಗ್ ಅಂತ ಹೇಳ್ತೀನಿ ಹೊರತು ವರಮಹಾಲಕ್ಷ್ಮಿ ಹಬ್ಬದ್ದೇ ಶಾಪಿಂಗ್ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಆಗಸ್ಟ್ ಮಂತ್ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಪೂಜೆಗಳು ತುಂಬಾ ಇರುತ್ತೆ. ಕೃಷ್ಣ ಜನ್ಮಾಷ್ಟಮಿ ಅಂತೆ, ನಾಗರ ಪಂಚಮಿ ಅಂತೆ, ಗೌರಿ ಗಣೇಶ ಹಬ್ಬ, ಈ ಶ್ರಾವಣ ಮಾಸ ಸ್ಟಾರ್ಟ್ ಆದ್ಮೇಲೆ ತುಂಬಾನೇ ಬರುತ್ತೆ. ಅಂಡ್ ಆಗಸ್ಟ್ ಇವಾಗ ಮಂಗಳವಾರ ಅಂತ ಬಂದ್ರೆ ಚಾಮುಂಡೇಶ್ವರಿ ಹುಟ್ಟಿದ ದಿನ ಆಗುತ್ತೆ. ಅದಾದ್ಮೇಲೆ ಆಷಾಢದ ಕೊನೆ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ. ಸೊ ಪೂಜೆಗಳಿಗೆ ಏನೇನ್ ಬೇಕಾಗುತ್ತೆ ಅಂದ್ರೆ ನಾನು ತುಂಬಾ ಸಿಂಪಲ್ ಆಗಿ ಮಾಡೋದ್ರಿಂದ ನನಗೆ ಏನೇನ್ ಬೇಕಾಗಿದೆ ಅದನ್ನೆಲ್ಲಾನು ನಾನು ಒಂದು ದಿನ ಹೋಲ್ ಡೇ ಸ್ಪೆಂಡ್ ಮಾಡಿ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ಏನೇನ್ ಶಾಪಿಂಗ್ ಮಾಡಿದೀನಿ ಅಂದ್ರೆ ಓ ಮೈ ಗಾಡ್, ವೆಯ್ಟ್ ಎತ್ತಕ್ಕೆ ಆಗ್ತಿಲ್ಲ ನನ್ಗೆ, ಅಷ್ಟಿದೆ ನೋಡಿ. ಇಷ್ಟು ಐಟಮ್ ತಂದಿದ್ದೀನಿ. ಸೊ ಇದನ್ನ ಕೆಳಗಿಟ್ಬಿಡ್ತೀನಿ, ಹೆವಿ ಆಗುತ್ತೆ. ನಿಮ್ಗೆ ಒಂದೊಂದನ್ನೇ ನಾನು ತೋರಿಸ್ತೀನಿ ನಾನು ಏನೇನ್ ತಗೊಂಡ್ ಬಂದಿದ್ದೀನಿ ಅಂತ. ಅಂಡ್ ಅದ್ರ ಡೀಟೇಲ್ಸ್ ಏನಾದ್ರು ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಎಲ್ಲಾನು ಅನ್ಬ್ಯಾಕ್ಸ್ ಮಾಡೋಣ, ನೋಡೋಣ ಏನೇನ್ ಐಟಮ್ ಇದೆ ಅಂತ. ಇದು ದೊಡ್ಡದು ಟ್ರೇ ತಗೊಂಡಿದ್ದೀನಿ. ತುಂಬಾ ಕಡೆ ನೋಡ್ತಿದ್ದೆ ರಿಟರ್ನ್ ಗಿಫ್ಟ್ಸ್ಗಾಗ್ಲಿ ಅಥವಾ ಪೂಜೆಗಳಿಗೆ ಫ್ರೂಟ್ಸ್ ಇಡೋದಕ್ಕೆ ಎಲ್ಲದಕ್ಕೂ ಪೂಜೆ ಟೈಮಲ್ಲಿ. ಅಂಡ್ ಈ ತರ 10 ಇಂಚ್ದು ಈ ತರ ತಗೊಂಡ್ ಬಂದಿದ್ದೀನಿ. ಫ್ರೂಟ್ಸ್ ಆದ್ರೂ ಇಟ್ಕೊಳ್ಬಹುದು ಅಥವಾ ಯಾರಿಗಾದ್ರೂ ಏನಾದ್ರು ಕೊಡ್ಬೇಕು ಅಂದ್ರೆ ಅಥವಾ ರಿಟರ್ನ್ ಗಿಫ್ಟ್ ಕೊಡ್ಬೇಕಂದ್ರೆ ತಗೋಬಹುದು ಯಾರಾದ್ರೂ. ಬಟ್ ನಾನು ಇರ್ಲಿ ಅಂತ ಹೇಳಿ ಒಂದು ತಗೊಂಡಿದ್ದೀನಿ. ಇದು 10 ಇಂಚ್ ಆಗಿರೋದ್ರಿಂದ ಕಾಮಧೇನು ಇದೆ ಒಳಗಡೆ, ಈ ತರ ಇದೆ. ಸೊ ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ 1 ಪೀಸ್ ಮಾತ್ರ ತಗೊಂಡಿದ್ದೀನಿ ಇದು. ಅದ್ರ ಜೊತೆನಲ್ಲಿ ಇನ್ನು 5 ಪೀಸಸ್ ಹೀಗೆ ತಗೊಂಡಿದ್ದೀನಿ ಇದೇ ತರದ್ದು. ಬಟ್ ಇವೆಲ್ಲ 5 ಇಂಚ್ ಆಗಿರುತ್ತೆ. ತುಂಬಾ ನಾನು ಆನ್ಲೈನ್ ಅಲ್ಲಿ ನೋಡಿದ್ದೆ, ಬಟ್ ಏನಂದ್ರೆ ಎಲ್ಲಾನು ಜಾಸ್ತಿ ಪ್ರೈಸಸ್ ಇತ್ತು. ಎಲ್ಲ 250 230 ಈ ತರ. ಇದೆಲ್ಲ ನನಗೆ 150 ಹೇಳಿದ್ರು. ಇದು 5 ಇಂಚ್, ಇದು 150 ಹೇಳಿದ್ರು. ಬಟ್ 120 ಪ್ರೈಸ್ ಹಾಕೊಟ್ರು ನನಗೆ. ಕವರ್ ತೆಗೆದು ತೋರಿಸ್ತೀನಿ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಇದೆಲ್ಲ ಮೆಟಲ್ ಸಿಲ್ವರ್ ಕೋಟಿಂಗ್ ಅಲ್ಲಿ ಬಂದಿದೆ. ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದೇ ತರದ್ದೇ 5 ಪೀಸಸ್ ತಗೊಂಡಿದ್ದೀನಿ. ಲೈಕ್ ರಿಟರ್ನ್ ಗಿಫ್ಟ್ ಮಾಡೋದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ನಾಗರ ಪಂಚಮಿ ಆಗಿರ್ಬೋದು. ಇದೆಲ್ಲ ಗೊತ್ತಲ್ವಾ, ಯಾವುದೇ ಹಬ್ಬ ಬಂದ್ರು ಹೆಣ್ಮಕ್ಳಿಗೆ ಏನು ಅರಿಶಿನ ಕುಂಕುಮ ಎಲ್ಲ ಕೊಡೋದು ಸಹಜ ಅದು. ಸೊ ಅದ್ರ ಜೊತೆನಲ್ಲಿ ಏನಾದ್ರೂ ನಮ್ಗೆ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂದ್ರೆ ಕೊಡ್ಬೋದು. ಇದು ನೀವ್ ಅನ್ಕೊಳ್ಬೋದು ದೊಡ್ಡದು ಕಾಮಧೇನಿದೆ ಚಿಕ್ಕದು ಕಾಮಧೇನಿದೆ ಅಂತ, ಬಿಕಾಸ್ ನಂಗೆ ಅದು ಇಷ್ಟ ಆಯ್ತು ಅಂತ ತಗೊಂಡೆ. ಅಂಡ್ ಅದ್ರಲ್ಲೇ ಇನ್ನೂ ಒಂದ್ 2-3 ತರ ಇತ್ತು, ಕೃಷ್ಣ ಇರೋದು ಅದೆಲ್ಲ, ಮತ್ತೆ ಇನ್ನೊಂದು ಆನೆ ಇರೋದು ನೋಡಿ. ಇದು ಸಹ ಎಷ್ಟು ಚೆನ್ನಾಗಿದೆ. ಮೆಟಲ್ ಕಂಪ್ಲೀಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ಆನ್ಲೈನ್ ಅಲ್ಲೆಲ್ಲ ತುಂಬಾ ಜನಕ್ಕೆ ಲಿಂಕ್ ಅಂತ ಹಾಕಿ ಶೇರ್ ಮಾಡ್ಕೊಂಡು ಮೀಶೋದಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲ ಚೆಕ್ ಮಾಡಿದ್ರೆ 250 300 ಈ ತರ ಇದೆ. ಬೆಟರ್ ನಾನು ಶಾಪ್ಗೆ ಹೋಗಿ ಹೋಲ್ಸೇಲ್ ಅಲ್ಲಿ ತಗೊಂಡಿದ್ದಕ್ಕೆ ನನ್ಗೆ ಕಮ್ಮಿ ಬಿತ್ತು. ತುಂಬಾನೇ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನಿಮ್ಗೆ ಇದ್ರ ಡೀಟೇಲ್ ಬೇಕಿದ್ರೆ ನನ್ಗೆ ಕಾಮೆಂಟ್ ಮಾಡಿ. ಇದೇ ತರದೇ 5 ಪೀಸಸ್ ತಗೊಂಡಿದ್ದೀನಿ. ಸೊ 1 2 3 and 4 5 ಪೀಸಸ್ ಇದೆ. ಇದನ್ನು ಸೈಡ್ಗೆ ಇಟ್ಬಿಡ್ತೀನಿ. ಇದೆಲ್ಲಾನು ಒಂದೇ ತರ, ಈಗ ನನ್ನ ಎಕ್ಸಾಂಪಲ್ ತೋರ್ಸದ್ನಲ್ಲ ಅದೇ ತರಾನೇ ಇದೆಲ್ಲಾನು. ಅಂಡ್ ಅದ್ರ ಜೊತೆನಲ್ಲಿ ನನ್ಗೆ ಈ ವರಮಹಾಲಕ್ಷ್ಮಿ ಹಬ್ಬ ಬಂದ್ರೆ ಅರೇಂಜ್ ಮಾಡ್ಕೊಳೋದಕ್ಕೆ ಈಸಿ ಆಗ್ಲಿ ಅನ್ನೋ ಕಾರಣದಿಂದ ಈ ತರ ಬ್ಯಾಂಗಲ್ಸ್ ಸೆಟ್ ತಗೊಂಡಿದ್ದೀನಿ. ಇದು ಹೇಗಿರುತ್ತೆ ಅಂದ್ರೆ ಎಕ್ಸಾಂಪಲ್ 1 ತೋರಿಸ್ತೀನಿ ಏನೇನಿರುತ್ತೆ ಅದ್ರೊಳಗಡೆ ಅಂತ. ದಿಸ್ ಫಾರ್ ಎಕ್ಸಾಂಪಲ್ ಈ ತರ ಬ್ಯಾಂಗಲ್ 4 ಬ್ಯಾಂಗಲ್ಸ್ ಇದೆ, ಮತ್ತೆ ಒಳಗಡೆ ಒಂದು ಅಡಕೆ ಪಟ್ಟಣ ಇದೆ. ಅಂಡ್ ಅದ್ರ ಮೇಲೆ ಇಲ್ಲಿ ನೋಡ್ಬೋದು ಅರಿಶಿನ ಕುಂಕುಮದ್ದು ಇದಿದೆ. ಸೊ ಯಾರಿಗಾದ್ರೂ ತಾಂಬೂಲ ಕೊಡ್ಬೇಕು ಅಂತ ಇದ್ರೆ ರಿಟರ್ನ್ ಗಿಫ್ಟ್ಸ್ ಜೊತೆನಲ್ಲಿ ಆಡ್ ಮಾಡ್ಕೊಳ್ಬಹುದು. ನಾನು ಎಲ್ಲಾನು ಸೆಪರೇಟ್ ಬಂದಿದ್ದೀನಿ, ಯಾಕಂದ್ರೆ ರಿಟರ್ನ್ ಗಿಫ್ಟ್ ನಾನೇ ಅರೇಂಜ್ ಮಾಡ್ಕೊಳ್ಳೋಣ ಅಂತ. ನಾನು ಹೇಗೆ ಅರೇಂಜ್ ಮಾಡ್ಕೊಳ್ತೀನಿ ನೋಡ್ಬೇಕಂದ್ರೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಹಾಕ್ತೀನಿ, ಅದನ್ನ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಮೇ ಬಿ ಅದನ್ನ ನೋಡಿದ್ಮೇಲೆ ಹಬ್ಬಕ್ಕೆ ಮಿಸ್ ಆಗೋಯ್ತು ಅಂತೇನೆಲ್ಲ, ಮುಂದೆ ತುಂಬಾ ಹಬ್ಬಗಳು ಬರುತ್ತೆ. ಬೇರೆ ಏನಾದ್ರು ನಿಮ್ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ ಆದ್ರೂ ಈ ತರ ತಗೊಳ್ಬೋದು.
ಸೊ ಹಾಗಾಗಿ ಬ್ಯಾಂಗಲ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಸಿರು ಬಳೆನೇ ಇದೆ. ಎಲ್ಲಾ ಬಳೆಗಳು ತುಂಬಾನೇ ಕರೆಕ್ಟ್ ಆಗಿದೆ. ಯಾವುದು ಹೊಡೆದೋಗಿರೋದು ಆ ರೀತಿ ಏನೂ ಇಲ್ಲ. ತುಂಬಾನೇ ಚೆನ್ನಾಗಿದೆ. 4 ಬ್ಯಾಂಗಲ್ ಇದೆ, ಅಡಿಕೆ ಪಟ್ನ ಇದೆ, ಅರ್ಶಿನ ಕುಂಕುಮ ಇದೆ. ಎಲೆ ಇಟ್ಬಿಟ್ಟು ಎಲೆ ಮೇಲೆ ಇದನ್ನ ಇಟ್ಬಿಟ್ಟುನು ಕೊಡ್ಬೋದು. ಇಲ್ಲ ಅಂದ್ರೆ ರಿಟರ್ನ್ ಗಿಫ್ಟ್ ಜೊತೆನಲ್ಲಿ ನಾವೇನಾದ್ರೂ ಇನ್ನು ಸ್ವಲ್ಪ ಆರ್ಗನೈಸ್ಡ್ ಆಗಿ ನಾವು ಪ್ಯಾಕ್ ಮಾಡ್ತೀವಿ ಅಂದ್ರೆ ಅದನ್ನು ಪ್ಯಾಕ್ ಮಾಡ್ಬೋದು. ಸೊ ಇದು ಒನ್ ಪೀಸ್ ಏನಾದ್ರು ತಗೊಂಡ್ರೆ ಜಸ್ಟ್ 15 ರುಪೀಸ್ ಅಂತ ಹೇಳಿದ್ರು. ಬಟ್ ನಾನು ಇದು ಓವರ್ ಆಲ್ 25 ಪೀಸಸ್ ಇತ್ತು ಒನ್ ಇದರಲ್ಲಿ. ಸೊ ನನಗೆ ವರಮಹಾಲಕ್ಷ್ಮಿ ಹಬ್ಬನೇ ಅಂತಲ್ಲ, ಗೌರಿ ಹಬ್ಬನೂ ನಮ್ಮ ಕಡೆ ತುಂಬಾ ಚೆನ್ನಾಗಿ ಮಾಡ್ತೀವಿ ನಾವು. ದೊಡ್ಡದಾಗಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ವ್ರತಗಳು, ಪೂಜೆಗಳು ಅದೆಲ್ಲ. ಮತ್ತೆ ನಾಗರ ಪಂಚಮಿ, ನಾಗರ ಕಲ್ಲ ಹತ್ರ ಎಲ್ಲ ಅರ್ಶನ ಕುಂಕುಮ ಕೊಡ್ಬೇಕಂದ್ರೆ ಈಸಿ ಆಗದೆ ಅನ್ನೋ ಕಾರಣಕ್ಕೆ 25 ಪೀಸಸ್ ಇತ್ತು. ಓಕೆ ಅಂತ ನಾನು ತಗೊಂಡಿದ್ದೀನಿ. ಅಂಡ್ ಅದು ನೆಕ್ಸ್ಟ್ ಬಂದ್ರೆ ನಾವು ತಗೊಂಡ್ ಬಂದಿದ್ದು ಬ್ಲೌಸ್ ಪೀಸಸ್. ಅಂಡ್ ಇದು ಓವರ್ ಆಲ್ ಇದು ಒನ್ ಬ್ಲೌಸ್ ಪೀಸಸ್ 40 ರುಪೀಸ್ ಹೇಳಿದ್ರು. ಅಂಡ್ ತುಂಬಾ ಚೆನ್ನಾಗಿತ್ತು ಇದು. ನನಗೆ ಪ್ಲೇನ್ ಆಗಿ ಯಾವಾಗ್ಲೂ ಕೊಡೋದಕ್ಕಿಂತ ಈ ತರ ಬ್ಲೌಸ್ ಪೀಸಸ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗೆ. 1 ಮೀಟರ್ ಬರುತ್ತೆ ಅಂತ ಹೇಳಿದ್ದಾರೆ. ಇದು ತುಂಬಾ ದೊಡ್ಡದಾಗೂ ಇತ್ತು. ನಾನು ಓಪನ್ ಮಾಡಿನೂ ಅಲ್ಲೇ ನೋಡ್ದೆ. ಈ ತರ ಬಂದಿದೆ, ಈ ತರ ಇದೆ, ದೊಡ್ಡದಾಗಿದೆ. ಸೊ ಇದು ಚೆನ್ನಾಗಿದೆ. ಅರ್ಶಿನ ಕುಂಕುಮದ ಜೊತೆ ಬ್ಲೌಸ್ ಪೀಸಸ್ ಇಸ್ ಕಂಪಲ್ಸರಿ, ಬೇಕೇ ಬೇಕಲ್ವಾ. ಹಾಗಾಗಿ ಇದನ್ನ ತಗೊಂಡ್ ಬಂದಿದ್ದೀನಿ. ಇದನ್ನು ಅಷ್ಟೇ, ಎಷ್ಟಿದೆ 15-20 ಪೀಸಸ್ ಏನೋ ಇದೆ. ಸೊ ಇದು ಇಷ್ಟಕ್ಕೆ ಎಷ್ಟು ಕೊಟ್ಟನೋ ಗೊತ್ತಿಲ್ಲ. ಒನ್ ಪೀಸ್ 40 ರುಪಿ ಅಂತ ಹೇಳಿದ್ರು. ಅಂಡ್ ವರ್ತ್ ಅಂತ ಅನಿಸ್ತು. ಯಾಕಂದ್ರೆ ಪ್ಲೇನ್ ಆಗಿರೋದನ್ನ ಕೊಡೋದಕ್ಕಿಂತ ಮತ್ತೆ ಪ್ಯಾಕ್ಡ್ ಬರುತ್ತಲ್ಲ, ಒಂದೊಂದು ನೋಡಿರ್ತೀರ ಅನ್ಸುತ್ತೆ, ಅದು ಚಿಕ್ಕದಾಗಿರುತ್ತೆ. ಅದು ಯಾಕೋ ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಸೊ ಇದು ಚೆನ್ನಾಗಿದೆ ಅಂತ ಹೇಳಿ ಇದನ್ನ ತಗೊಂಡ್ ಬಂದಿದ್ದೀನಿ. ಇಷ್ಟು ನಾನು ಬ್ಲೌಸ್ ಪೀಸಸ್ಸು ಅಂಡ್ ಆರ್ಗನೈಸ್ಡ್ ಆಗಿರೋ ಬ್ಯಾಂಗಲ್ಸು, ಅದ್ರ ಜೊತೆನಲ್ಲಿ ನಾನು ಈ ತರ ಆರ್ಗನ್ಸಾ ಬ್ಯಾಗ್ಸ್ ತಗೊಂಡಿದ್ದೀನಿ, ಪುಟಾಣಿದು. ಬಿಕಾಸ್ ನಾನು ಮನೆಯಲ್ಲಿ ಒಬ್ಳೇ ಇರೋದ್ರಿಂದ, ವರ್ಕ್ ಮಾಡ್ಕೊಂಡು ಹಬ್ಬ ಮಾಡ್ಬೇಕಾಗಿರೋದ್ರಿಂದ ರಿಟರ್ನ್ ಗಿಫ್ಟ್ಸ್ ನಾನು ಸಿಂಪಲ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾವ ರೀತಿ ರಿಟರ್ನ್ ಗಿಫ್ಟ್ಸ್ ಏನೇನ್ ಪ್ಯಾಕ್ ಮಾಡ್ತೀನಿ ಅಂತ ಮುಂದೆ ನನ್ನ ಬೇರೆ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ. ಇವೆಲ್ಲ ಜಸ್ಟ್ ನಾನು ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ದೀನಿ ಅಷ್ಟೇ. ನಾನು ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಏನೇನ್ ಹಾಕ್ತೀನಿ, ಏನೇನ್ ಕೊಡ್ತೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದನ್ನು ಅಷ್ಟೇ. ಇದೆಲ್ಲ ಒನ್ ಪೀಸಸ್ ಸಿಕ್ಕೋದಿಲ್ಲ ನಿಮ್ಗೆ. ಬಲ್ಕ್ ಆಗಿ 80 ಆರ್ 100 ಪೀಸಸ್ ಈ ತರ ಸಿಗುತ್ತೆ. ಇದು ನನಗೆ ಇಲ್ಲ ಸ್ವಲ್ಪ ಬಲ್ಕ್ ಆಗಿ ನಾನು ತಗೊಳ್ತೀನಿ ಅಂತ ಹೇಳಿದಕ್ಕೆ ನನಗೆ ಒಂದಿದು 12 ರುಪೀಸ್ ಆಗ್ಬಿತ್ತು. ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಇತ್ತು, ಇನ್ನೊಂದು ಸ್ವಲ್ಪ ದೊಡ್ಡದು, ಅದು 15 ರುಪೀಸ್ ಈ ತರ. ಸೊ ಹೋಲ್ಸೇಲ್ ಅಲ್ಲಿ ತಗೊಳ್ಳೋದ್ರಿಂದ ಇದು ತುಂಬಾ ಯೂಸ್ ಆಗುತ್ತೆ. ಅಂಡ್ ಇದರಲ್ಲಿ ಇನ್ನೊಂದು ಚಿಕ್ಕದು ಇತ್ತು, ಡ್ರೈ ಫ್ರೂಟ್ಸ್ ಬೇಕಿದ್ರು ಪ್ಯಾಕ್ ಮಾಡಿ ಕೊಡ್ಬೋದಿತ್ತು. ಬಟ್ ನನ್ಗೇನು ಅದು ಬೇಡ ಅಂತ ಅನ್ನಿಸ್ತು. ಯಾಕಂದ್ರೆ ಅದು ತುಂಬಾ ಕ್ವಾಂಟಿಟಿ ಜಾಸ್ತಿ ಬರುತ್ತೆ, ನನ್ಗದು ತುಂಬಾ ಜಾಸ್ತಿ ಆಗುತ್ತೆ ಅಂತ ಫೀಲ್ ಆಗುತ್ತೆ. ಹಂಗಾಗಿ ನಾನು ಈ ತರ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಈ ತರ ತಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಏನು ಅಂದ್ರೆ ನೆಕ್ಸ್ಟು ಈ ತರ ಪ್ಲೇಟ್ಸ್ ತಗೊಂಡಿದ್ದೀನಿ. ಸಿಲ್ವರ್ ಮೆಟಲ್ ಪ್ಲಾಸ್ಟಿಕ್ ಅಲ್ಲಿ ಸಿಲ್ವರ್ ಕೋಟೆಡ್ ಆಗಿರುವಂತ ಪ್ಲೇಟ್ಸ್ ಇದು. ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಹೀಗಿದೆ, ತುಂಬಾ ಶೈನ್ ಆಗುತ್ತೆ. ಅಲ್ಲೂ ಅಷ್ಟೇ ತುಂಬಾ ಶೈನ್ ಆಗ್ತಾ ಇತ್ತು, ಚೆನ್ನಾಗಿ ಕಾಣ್ತಿತ್ತು. ದೇವ್ರ ಮುಂದೆ ಅರೇಂಜ್ ಮಾಡೋದಕ್ಕೆ ಡೆಕೋರೇಟಿವ್ ಪ್ಲೇಟ್ಸ್ ಬೇಕಲ್ಲ, ಅದಕ್ಕೆ ಅಂತಾನೆ ಫ್ರೂಟ್ಸ್ಗೆ ಮತ್ತೆ ಕರ್ಜಿಕಾಯಿ, ರವೆ ಉಂಡೆ, ಕೋಡ್ ಬಳೆ ಇವೆಲ್ಲ ಇಡ್ಬೇಕಾಗತ್ತೆ. ಹಾಗಾಗಿ ನಾನು ಈ ತರ ಪ್ಲೇಟ್ಸ್ ನ ತಗೊಂಡೆ. ಇನ್ನೂ ಬೇರೆ ಬೇರೆ ತರ ಪ್ಲೇಟ್ ಸಿಗುತ್ತೆ, ತುಂಬಾನೇ ಡಿಫ್ರೆಂಟ್ ಆಗಿ ಬ್ರಾಡ್ ಆಗಿರೋದು, ದೊಡ್ಡದಾಗಿರೋದಿಲ್ಲ, ಇನ್ನೊಂದ್ ಸ್ವಲ್ಪ ಪುಟಾಣಿ ಅಥವಾ ಫ್ಲವರ್ ಟೈಪ್ ಈ ತರ. ನನ್ಗೆ ಸಿಂಪಲ್ ಆಗಿ ಈ ತರ ಇದ್ರೆ ಸಾಕು ಅಂತ ಅನಿಸ್ತು. ನನ್ ಮನೆಗೆ ನಾನು ಹೇಳ್ದಾಗೆ ನಾನು ಸ್ವಲ್ಪ ಸಿಂಪಲ್ ಆಗಿ ಕ್ಲಾಸ್ ಆಗಿ ಮಾಡ್ತೀನಿ. ಹಾಗಾಗಿ ನನ್ನ ಮನೆಗೆ ಇದು ಸಾಕು ಅಂತ ಅನ್ನಿಸ್ತು. ಇದು ಅಷ್ಟೇ, ಒಂದು ಪ್ರೈಸ್ ಬಂದು 30 ರುಪಿ ಬೀಳುತ್ತೆ. ಸೊ ನಾನು ಇದೇ ತರ ಒಂದು 5 ಇರ್ಲಿ ಅಂತ ಹೇಳಿ ತಗೊಂಡ್ ಬಂದಿದ್ದೀನಿ. ರಿಟರ್ನ್ ಗಿಫ್ಟ್ಸ್ ಕೊಡಂಗಿದ್ರು ಇದನ್ನು ಕೊಡ್ತಾರಂತೆ. ಬಟ್ ಐ ಡೋಂಟ್ ನೋ, ನನ್ಗೇನು ಇದನ್ನ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂತ ಅನ್ಸಿಲ್ಲ. ರಿಟರ್ನ್ ಗಿಫ್ಟ್ ಕೊಡ್ಲೇಬೇಕು ಅನ್ನೋ ತರ ಇದ್ರೆ ಈ ತರದ್ನ ತಗೊಳ್ಳಿ, ಚೆನ್ನಾಗಿರುತ್ತೆ. ಈ ತರದ್ರಲ್ಲಿ ಏನಿರ್ಬೋದು, ಒಂದು ನಾನು ಹೇಳ್ದಾಗೆ ಈ ಅರ್ಶಿನ ಕುಂಕುಮದ್ದು ಮತ್ತೆ ಬಳೆದು ಒಂದು ಎಲೆ ಇಟ್ಟಿ, ಮತ್ತೆ ಒಂದು ಬ್ಲೌಸ್ ಪೀಸ್ ಇಟ್ಟಿ, ಈ ತರ ಆರ್ಗನ್ಸಾ ಬ್ಯಾಗ್ ಆಗಿರ್ಬೋದು, ಅಥವಾ ಜೂಟ್ ಬ್ಯಾಗ್ಸು ಬರುತ್ತೆ. ಜೂಟ್ ಬ್ಯಾಗ್ಸು ಅಷ್ಟೇ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಇತ್ತು. ಬಟ್ ನನ್ಗೆ ಬೇಡ ಅಂತ ಅನ್ನಿಸ್ತು. ಯಾಕಂದ್ರೆ ಇವಾಗ ನಾಗರ ಪಂಚಮಿ ದಿನ ಏನಾದ್ರು ಅಥವಾ ಗೌರಿ ಹಬ್ಬದಲ್ಲಿ ಏನಾದ್ರು ನಾಗರಕಲ್ ಹತ್ರ ಪೂಜೆಗೆ ಹೋದಾಗ ಜೂಟ್ ಬ್ಯಾಗ್ಸ್ ನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು, ಅದೆಲ್ಲ ತುಂಬಾ ಹೆವಿ ಅಂತ ಫೀಲ್ ಆಗುತ್ತೆ. ಸೊ ಈ ತರದ್ರಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋದ್ರೆ ಈಸಿ ಅಂತ ಫೀಲ್ ಆಗುತ್ತೆ, ಸೊ ಕಷ್ಟ ಆಗಲ್ಲ.
ಹಾಗಾಗಿ ನಾನು ಈ ತರ ಪ್ಲಾನ್ ಮಾಡ್ಕೊಂಡೆ. ಒಂದೇ ಹಬ್ಬ ಅಲ್ಲ, ಬೇರೆ ಬೇರೆ ಹಬ್ಬನೂ ಬರುತ್ತೆ, ಅರಿಶಿನ ಕುಂಕುಮ ಕೊಡ್ಬೇಕಾಗತ್ತೆ ಅಂತ ಈ ತರ ನನ್ ಪ್ಲಾನ್ ಹೀಗಿದೆ. ನೀವ್ ಯಾರಿಗಾದ್ರೂ ಮನೆಗೆ ವರಮಹಾಲಕ್ಷ್ಮಿ ಕೊಡ್ಬೇಕು ಅನ್ನಿದ್ರು ಈ ತರ ತಗೊಳ್ಬೋದು. ಅಂಡ್ ಇನ್ನೇನ್ ತಗೊಂಡಿದೀನಿ ನಾನು, ಇದೆ ಬ್ಯಾಗ್. ಓಕೆ, ಇದೊಂದು ತಗೊಂಡೆ. ಆಕ್ಚುಲಿ ನನ್ಗೆ ಈ ತರದೊಂದು ಬೇಕಾಗಿತ್ತು, ಡ್ರೈ ಫ್ರೂಟ್ಸ್ ಏನಾದ್ರೂ ಹಾಕಿ ಕೊಡೋದಕ್ಕೆ. ಇದು ನೋಡಿ, ಪುಟಾಣಿ ಬಾಟಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅರಿಶಿನ ಕುಂಕುಮ ಗಣೇಶ. ಬಟ್ ಈ ತರದ್ದೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಜಸ್ಟ್ 1 or 2 ಇತ್ತು. 1 or 2 ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ, ಜಸ್ಟ್ ಒಂದ್ ಸ್ಯಾಂಪಲ್ ಪೀಸ್ ಇರ್ಲಿ ಅಂತ ಹೇಳಿ ನಾನು ಇದನ್ನ ತಗೊಂಡೆ. ಇದು 15 to 20 ರೂಪಿ ಏನೋ ಬೀಳುತ್ತೆ ಒಂದ್ ಬ್ಯಾಗ್. ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದನ್ನು ಬೇಕಿದ್ರೆ ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು. ಹೇಗೆ ನಾನು ಹೇಳ್ದೆ, ಈ ಬ್ಯಾಂಗಲ್ನೆಲ್ಲ ತೋರಿಸ್ತೀನಿ. ಈ ಬ್ಯಾಂಗಲ್ ಅರಿಶಿನ ಕುಂಕುಮದ ಜೊತೆನಲ್ಲಿ ಇದನ್ನ ಇಟ್ಬಿಟ್ಟು ತಾಂಬೂಲದ ಜೊತೆನಲ್ಲಿ ಇಟ್ಟಿ ಕೊಡ್ಬೋದು. ಇದನ್ನು ರಿಟರ್ನ್ ಗಿಫ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಯಾರಿಗಾದ್ರೂ ಇಷ್ಟ ಇದ್ರೆ ಈ ತರದ್ದು ಒಂದು ರೆಫರೆನ್ಸ್ ಇಟ್ಕೊಳ್ಳಿ, ಬೇಕಾಗುತ್ತೆ. ಅದಾದ್ಮೇಲೆ ನಾನು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬದ ಬೇಕಾಗುವಂತ ಐಟಮ್ನ ಕೆಲವೊಂದನ್ನು ತಗೊಂಡಿದ್ದೆ ನಾನು. ಅದ್ರಲ್ಲಿ ಒಂದು ತೋರಿಸ್ತೇನೆ, ಇದನ್ನ ತೋರಿಸ್ತೇನೆ. ಇದು ಒಂದು ವರಮಹಾಲಕ್ಷ್ಮಿ, ಇದರಲ್ಲಿ ಇವೆಲ್ಲನೂ ಲಕ್ಷ್ಮಿ ಐಟಮ್ಸ್ ಅಂತ ಹೇಳ್ತಾರೆ. ಒಳಗಡೆ ಗುಲಗಂಜಿ ಇದೆ, ಮತ್ತೆ ಕವಡೆ ಇದೆ, ಲೋಟಸ್ ಬೀಜ ಇದೆ, ಮತ್ತೆ ಒಂದು ಕಾಯಿನ್ ಇದೆ, ಗುಲ್ಗಂಜಿ ಎಲ್ಲ ಇದೆ. ಇದಿಷ್ಟು ಇದೆ, ಕಾಣಿಸ್ತಿದ್ಯಾ? ಸೊ ಮತ್ತೆ ಇದನ್ನೇನೋ ಹೇಳ್ತಾರಪ್ಪ, ಏನೋ ಹೇಳಿದ್ರು, ಅದು ನನ್ಗೆ ನೆನಪಾಗ್ತಾ ಇಲ್ಲ. ಆಲ್ರೆಡಿ ನನ್ನ ಮನೆಯಲ್ಲಿ ಇದೆ, ಲಕ್ಷ್ಮಿ ಮನೆಯಲ್ಲಿ ಇಟ್ಟಿರೋದ್ರಿಂದ ಆಬ್ವಿಯಸ್ಲಿ ಇಟ್ಟಿರ್ತೀವಿ. ಬಟ್ ವರಮಹಾಲಕ್ಷ್ಮಿನ ಕೂರ್ಸೋದ್ರಿಂದ ಅದಕ್ಕೋಸ್ಕರ ಅಂತ ಸಪರೇಟ್ ಆಗಿ ತಂದಿದ್ದೀನಿ. ಇದು ವರಮಹಾಲಕ್ಷ್ಮಿ ಐಟಮ್. ಇದೆಲ್ಲ ಗಂಗೆ ಅಂಗಡಿಯಲ್ಲೂ ಸಿಗುತ್ತೆ. ಇದನ್ನ ತಗೊಳ್ಳಿ, ಇದು ಬೇಕಾಗೇ ಆಗುತ್ತೆ ಹಬ್ಬಕ್ಕೆ. ಇದಿಷ್ಟು ಸಿಂಪಲ್ ಐಟಮ್ಸ್ ನಾನ್ ತಂದಿರೋದು. ಇನ್ ಕೆಲವೊಂದೊಂದು ಐಟಮ್ಸ್ ತಂದಿದ್ದೀನಿ, ಅವೆಲ್ಲ ಮನೆಗೆ ಬೇಕಾಗುವಂತದ್ದು, ಹಬ್ಬದ ಐಟಮ್ಸ್ ಇಷ್ಟೇನೆ. ಅಂಡ್ ಮೇನ್ ಆಗಿ ಹಬ್ಬಕ್ಕೆ ನಾನು ಸ್ಯಾರಿನೇ ತಗೊಂಡಿಲ್ಲ ಇನ್ನು. ಅದ್ರದ್ದು ಅಷ್ಟೇ ಕ್ಲಿಪ್ ಆಡ್ ಮಾಡ್ತೀನಿ, ನೀವೇ ನೋಡಿ. ಸ್ಯಾರಿ ತಗೊಳ್ಳೋದಕ್ಕೆ ಅಂತಾನೆ ಹೋಗಿದ್ದೆ, ಮೈಸೂರು ಸಿಲ್ಕ್ ಸ್ಯಾರಿ. ಅದೇನೋ ಆಯ್ತು ಅಂತ, ಏನಾಗಿದೆ ಅಂತ ನಾನು ಕ್ಲಿಪ್ ಹಾಕ್ತೀನಿ, ಅದ್ರಲ್ಲಿ ನೋಡಿ. ಅದು 12Kನೇ ಇರುತ್ತೆ. ಅದು ಬೈ ಒನ್ ಗೆಟ್ ಒನ್. ಲೈಕ್ ಇದು ಆಫರ್ ಪ್ರೈಸ್ ಅಲ್ಲಿ ಹೇಳ್ತಿದ್ರಲ್ಲ, 5000ಗೆ 3 ಸಾರಿ ಸಮಥಿಂಗ್ ಆ ಥರ. ಅದು ಮೈಸೂರು ಸಿಲ್ಕಾ? ಸೆಮಿ ಸಿಲ್ಕ್. ಇದು ಪ್ಯೂರ್ ಸಿಲ್ಕಾ? SGSM ಅದು 80 ಇದೆ. 80. ಇದು ಬೈ ಒನ್ ಗೆಟ್ ಒನ್ ಇದೆ, ಒಂದೇ ತಗೊಂಡು. ತುಂಬಾ ದಿನಗಳಿಂದ ನನಗೂ ಒಂದು ಆಸೆ ಇತ್ತು, ಮೈಸೂರು ಸಿಲ್ಕ್ ಸಾರಿ ತಗೊಳ್ಬೇಕು ಅಂತ. ಸೊ ಹಾಗಾಗಿ ನಾನು ವೇಟ್ ಮಾಡ್ತಾ ಇದ್ದೆ, ಯಾವ್ದಾದ್ರು ಒಂದು ಟೈಮ್ ಬರ್ಲಿ ತಗೊಳ್ಳೋಣ, ಸುಮ್ನೆ ಯಾಕೆ ತಗೊಳ್ಳೋದು ಅಂತ. ಈ ಹಬ್ಬದ ಟೈಮಲ್ಲಿ ನೋಡೋಣ ಅಂತ ಹೇಳಿ ಹೀಗೆ ಹೋಗಿದ್ದೆ ಹೋಲ್ಸೇಲ್ ಶಾಪ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ತುಂಬಾ ಸ್ಯಾರೀಸ್ ನಂಗೆ ಇಷ್ಟ ಆಯ್ತು. ನಾನು ಯಾವ್ದು ಫಸ್ಟ್ 3 ಸ್ಯಾರೀಸ್, ಲೈಕ್ ಲೈಟ್ ಗ್ರೀನ್, ಮತ್ತೆ ಒಂದು ಬಾಟಲ್ ಗ್ರೀನ್ ಗಂಡ ಬೇರುಂಡ ಬಾರ್ಡರ್ ಇರೋದು, ಮತ್ತೆ ಆನೆ ಬಾರ್ಡರ್ ಮೇನ್ ಆಗಿರೋದು, ನನ್ಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು. ಅದು ಮತ್ತೆ ಇನ್ನೊಂದು ಲೈಟ್ ಬ್ಲೂ ಕಲರ್ ಸಾರಿ ನಂಗೆ ಇಷ್ಟ ಆಗಿತ್ತು. ಬಟ್ ಏನಂದ್ರೆ 3 ಸಾರಿಯಲ್ಲೂ ನಂಗೆ ಡ್ಯಾಮೇಜ್ ಇತ್ತು. ಸೊ ಅಟ್ಲೀಸ್ಟ್ ಬಾಟಲ್ ಗ್ರೀನ್ ಮತ್ತೆ ಆನೆ ಬಾರ್ಡರ್ ಇರುವಂತ ಸಾರಿ ನಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಅದು ಸಣ್ಣದು ಒಂದೇ ಒಂದ್ ಕಡೆ ಅಲ್ವಾ ಡ್ಯಾಮೇಜ್ ಇರೋದು, ಇಟ್ಸ್ ಓಕೆ ಅಂತ ಅನ್ಕೊಂಡ್ರೆ. ಬಟ್ 2-3 ಕಡೆ ಓಪನ್ ಮಾಡಿ ನೋಡಿದ್ರು ಸಣ್ಣ ಸಣ್ಣದಾಗಿತ್ತು. ಅವ್ರನ್ನ ಕೇಳಿದ್ರೆ ಅದು ಬುಟ್ಟ ಅಷ್ಟೇ, ಅದು ಕಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತಿದ್ರು. ಅದು ಕಟ್ ಮಾಡ್ಬಿಟ್ರೆ ಸುತ್ತಮುತ್ತ ಇರೋದು ಎಳೆಗಳೆಲ್ಲ ಎಳ್ಕೊಂಡಂಗಿರುತ್ತೆ. ಹಾಗಾಗಿ ಏನ್ ಮಾಡೋದು, ಬೇರೆ ಯಾವ್ದಾದ್ರು ನೋಡೋಣವಾ ಅಂತ ಅಂದ್ಬಿಟ್ಟು ನಾನು ತುಂಬಾ ಸುತ್ತಾಡ್ದೆ. ಅದ್ ಬಿಟ್ರೆ ಕಾಂಚೀಪುರಂ ಎಲ್ಲ ಇತ್ತು, ಅಷ್ಟ್ ಇಷ್ಟ ಆಗಿಲ್ಲ. ಚೆಕ್ ಮಾಡ್ಸೋರ್ ಹತ್ರ ಹೇಳಿದ್ರೆ ಇನ್ನೊಂದ್ ಪೀಸ್ ಏನಾದ್ರು ಇದೆಯಾ ಚೆಕ್ ಮಾಡ್ತೀರಾ ಅಂದ್ರೆ ನೋಡೋಣ ಅಂತ ಇಗ್ನೋರ್ ಮಾಡಿದ್ರು. ಹಾಗಾಗಿ ನನ್ಗೆ ಬೇಜಾರಾಯ್ತು. ಅದ್ ಬಿಟ್ರೆ ನನ್ಗೆ ಇಷ್ಟ ಆಗದೆ ಇರೋಂತ ಸ್ಯಾರೀಸ್ ತಗೊಂಡು ಬರೋದಕ್ಕೆ ಇಷ್ಟ ಇರ್ಲಿಲ್ಲ. ಸೊ ಬೇರೆ ಕಡೆ ನೋಡೋಣ ಅಂತ ಸುಮ್ನಾದೆ.